ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ, ಆರಾಮದ್ರಿ ಅಂತ ಅನ್ಕೊಂತೀನಿ. ನಾನು ಆರಾಮದಿ ನೋಡ್ರಿ. ಇವತ್ತು ನೋಡ್ರಿ ನಾನು ಬಜ್ಜಿ ಮಾಡೀನಿ. ಇವತ್ತು ಮಧ್ಯಾಹ್ನ ಟೈಮ್ ನೋಡ್ರಿ. ಟೈಮ್ ಇವಾಗ 12 ಗಂಟೆ ಆಗ್ಲಕ್ಕೆ ಬಂದದ. ರೋಹಿತ್ ಸಾಲಿಗೆ ಹೋಗ್ಯಾನವ. ಹೋದ್ಮ್ಯಾಗ ಬಟ್ಟೆ ಬಂಡೆ ಎಲ್ಲ ಕೆಲಸ ಆಯ್ತು ರೀ. ಆದ್ಮ್ಯಾಗ ಇವತ್ತು ಬಜ್ಜಿ ಮಾಡ್ಬೇಕಂತ ಅನಿಸ್ತು, ತಿನ್ನಂಗೆ ಅನಿಸ್ತು. ಹಂಗಾಗಿ ಸಾಲಿಗೆ ಹೋದ್ಮ್ಯಾಗ ಇವಾಗ ಮಾಡಿಟ್ಟು ನೋಡ್ರಿ. ನಾನು ಕೂಡ ತಿಂದೆ. ಅದೇ ರೀತಿ ಅಂದ್ರೆ ಮಾಡ್ಕೋತಾನ ಒಂದೆರಡು ಬಜ್ಜಿ ತಿಂದೆ. ಇವ್ರನ್ನ ಹಿಂಗೆ ಮುಚ್ಚಿಡ್ತೀನಿ ನೋಡ್ರಿ. ರೋಹಿತ್ ಸಂಜೆಗೆ ಬರ್ತಾನಲ್ಲ, ಅವ ಬರೋದ್ರಾಗ ಒಂದೆರಡು ತಿಂತಾನ ನೋಡ್ರಿ. ಎಲ್ಲ ಕೂಡ ಖಾಲಿ ಆಗ್ಯಾವು, ನಳ ಬಂದಿಲ್ಲ ಇನ್ನೂ. ಇವು ದಪಾಟಿ ಮಾಡಿದ್ನಿ ಫ್ರೆಂಡ್ಸ. ಇನ್ನೊಂದೆರಡು ಹಂಗೆ ಉಳ್ದಾವು. ಇವ್ರನ್ನ ಆಕಳಿಗೆ ಕೊಡ್ಬೇಕಂಥೇಳಿ ಹಿಂಗೆ ಇಟ್ಟೀನಿ. ಅದೇ ರೀತಿ ಇಲ್ಲಿ ನೋಡ್ರಿ, ಇಲ್ಲಿ ಅಕ್ಕಿ ನೆನೆ ಹೇಳಿ ಎಲ್ಲ ಹಸನ್ ಮಾಡಿಟ್ಟೀನಿ, ಪ್ರಿಪೇರ್ ಮಾಡಿಟ್ಟೀನಿ ನಾಳೆಗೆ. ಮತ್ತು ಅದೇ ರೀತಿ ಉದ್ದಿನಬೇಳೆ ತೊಗರಿಬೇಳೆ ಎಲ್ಲನೂ ಹಾಕಿಟ್ಟೀನಿ ಸಣ್ಣ ಬೊಗಣ್ಯಾಗ. ಇನ್ನೇನು ನೀರು ಹಾಕಿ ತೊಳೆದ್ಬಿಟ್ಟು ನೀರು ಹಾಕಿಡೋದು ಒಂದೇ ಕೆಲಸ. ಹಾಗೆ ಫ್ರೆಂಡ್ಸ, ಇಲ್ಲಿ ನೋಡ್ತಿರ್ಬೋದು ದ್ರಾಕ್ಷಿನ ತೊಗೊಂಬಂದಿಟ್ಟಾರ. ಅಂದ್ರೆ ನಮ್ಮದು ದ್ರಾಕ್ಷಿ ತೋಟದಲ್ಲ ಫ್ರೆಂಡ್ಸ. ಎಲ್ಲ ಕಟ್ ಮಾಡಿ ಹಾಕೋದಾಯಿತು. ಅಂದ್ರೆ ಮಣಕಿನ ಶೆಡ್ಡಿಗೆ ಎಲ್ಲ ದ್ರಾಕ್ಷಿ ಕಟ್ ಮಾಡಿ ಹಾಕೋದಾಯಿತು. ಇವಾಗ ಇವ್ರನ್ನ ಮುದ್ದೆ ಒಳಕ್ಕೆ ಕಳಿಸ್ಬೇಕಂತ ಹೇಳಿ, ಅಂದ್ರೆ ಅವ್ರ ಮನೆಗೆ ಕಳಿಸ್ಬೇಕಂತ ಹೇಳಿ ಒಂದು ಸ್ಟ್ರೇ ತಂದಿಟ್ಟೆ ನೋಡ್ರಿ ಇಲ್ಲಿ. ಅದೇ ರೀತಿ ನನ್ನ ತಂಗಿಗಿಷ್ಟು ಮತ್ತು ಅವ್ರ ಮನೆಗಿಟ್ಟು ಕೊಟ್ಟರೆ ಆಯ್ತಂತ ಹೇಳಿ ಇಲ್ಲೊಂದು ಸ್ಟ್ರೇ ತಂದಿಟ್ಟದ. ಈಗ ಇವ್ರನ್ನ ತೆಗೆದ್ಬಿಟ್ಟು ಬಾಕ್ಸ್ ಒಳಗೆ ಹಾಕಿ ಪ್ಯಾಕ್ ಮಾಡಿ ಇಡಬೇಕು. ಇಲ್ಲೊಂದು ಬಾಕ್ಸ್ ಅದು ನೋಡಿ ಫ್ರೆಂಡ್ಸ್, ಇದು ರೊಟ್ಟಿ ಬಾಕ್ಸ್. ಇದ್ರಾಗ ರೊಟ್ಟಿ ಅದಾವೆ, ಒಂದೆರಡು ಸಜ್ಜಿ ರೊಟ್ಟಿ ಅದಾವು. ಅದೇ ಮುದ್ದೆ ಬಾಳೆ ಅಂತ ತೊಗೊಂಬಂದಿದ್ನಲ್ಲ ಫ್ರೆಂಡ್ಸ್ ಮೊನ್ನೆ ದಿನ. ಇನ್ನೊಂದು ಸ್ವಲ್ಪ ರೊಟ್ಟಿ ಅದಾವೆ. ಇವ್ರನ್ನ ರೊಟ್ಟಿನ ತೆಗೆದ್ಬಿಟ್ಟು ಇದರಲ್ಲಿ ದ್ರಾಕ್ಷಿನ ಹಾಕಿಡಬೇಕು. ಮುದ್ದೆ ಬಾಳಕ್ಕೆ ಒಂದು ಬಾಕ್ಸ, ಮತ್ತು ಅದೇ ರೀತಿ ತಂಗಿಗೆ ಅಂದರೆ ವಿಜಾಪುರದಾಗದಲ್ಲ ಒಂದು ತಂಗಿ, ಅವಳು ಒಂದು ಬಾಕ್ಸ ಹಾಕಿ ಪ್ಯಾಕ್ ಮಾಡಿ ಇಡಬೇಕು. ಇಲ್ಲಿ ನೋಡ್ರಿ, ಚಿಕ್ಕು ಹಣ್ಣಾಗ್ಯಾವು. ಇವ್ರನ್ನ ಎದುರಿಗೆ ಇಟ್ಟರೆ ರೋಹಿತ್ಗೆ ಕೊಡಾಕ ನೆನಪಾಗತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಟೇಬಲ್ ಮ್ಯಾಗ ಇಟ್ಟೀನಿ. ಎಲ್ಲರೂ ಇಟ್ಟಿನಿ ಅಂತಂದ್ರೆ ನೆನಪಾಗೋದೇ ಇಲ್ಲ. ಅವಾಗ ಚಿಕ್ಕು ಹಣ್ಣು ಅಂದ್ರೆ ಭಾಳ ಇಷ್ಟ ಫ್ರೆಂಡ್ಸ ನಮ್ಮ ರೋಹಿತ್ಗೆ. ಅದಕ್ಕೆ ಅವ ಬಂದುಗಳೇ ಅವಾಗ ಕೊಟ್ಟರೆ ಆಯ್ತಂತ ಹೇಳಿ ಇಲ್ಲೇ ಟೇಬಲ್ ಮ್ಯಾಗ ಇಟ್ಟೀನಿ. ನೋಡ್ತಿರ್ಬೋದು ಇವಾಗ ಮಧ್ಯಾಹ್ನ ಟೈಮ್ ಬಿಸಿಲು ಎಷ್ಟು ಬಿದ್ದದಂತ ಹೇಳಿ. ಹಾಗೆ ಫ್ರೆಂಡ್ಸ, ನಂದು ಬಟ್ಟೆ ಕೂಡ ತೊಳೆದು ಹಾಕಿದ್ದಾಯಿತು. ಇಲ್ಲಿ ಒಣಾಕಿನಿ ನೋಡ್ತಿರ್ಬೋದು. ಜಾಸ್ತಿ ಏನಾದರೂ ಬಟ್ಟಿದ್ದು ಅಂದ್ರೆ ಒಯ್ದುಬಿಟ್ಟು ಮ್ಯಾಗ ಒಣಾಕ್ತೀನಿ. ಸ್ವಲ್ಪ ಇದ್ದು ಇವತ್ತು, ಹಾಗಾಗಿ ಇಲ್ಲೇ ಕೆಳಗಡೆನೇ ಹಾಕಿ ನೋಡ್ರಿ. ಯಾವಾಗಲೂ ನಾನು ಮಾಮೂಲಾಗಿ ಬಟ್ಟೆನೆಲ್ಲ ತೊಳೆದ್ಬಿಟ್ಟು ಮೇಲ್ಗಡೆನೇ ಹಾಕಿರ್ತೀನಿ. ಆದರೆ ಇವತ್ತು ಸ್ವಲ್ಪ ಅದ ಅಂತ ಹೇಳಿಬಿಟ್ಟು ಇಲ್ಲೇ ಕೆಳಗಡೆನೇ ಒಣಾಕಿ ನೋಡ್ರಿ. ಬಿಸಿಲು ಜಾಸ್ತಿ ಅದಲ್ಲ ಫ್ರೆಂಡ್ಸ, ಜಲ್ದಿನೇ ಒಣಗಿಬಿಡ್ತಾವೆ. ಮಧ್ಯಾಹ್ನ 2 ಗಂಟೆ ಅನ್ನೋದ್ರಾಗ ಒಣಗಿಬಿಟ್ಟಿರ್ತಾವೆ ಬಟ್ಟೆ ಎಲ್ಲ. ತೊಗೊಂಬಿಡ್ತೀನಿ ಆಮೇಲೆ ಇಲ್ಲೇ ಕೆಳಗಡೆನೇ ಇದ್ರೆ. ಹಾಗೆ ಫ್ರೆಂಡ್ಸ್, ನಂದು ಬಟ್ಟೆ ತೊಳೆದು ಹಾಕಿದ್ದು ಆಯಿತು. ಅದೇ ರೀತಿ ಬಾಂಡೆ ತಿಕ್ಕೋದು ಆಯಿತು. ಇವಾಗ ಅಡುಗೆ ಕೆಲಸ ಅರ್ಧಂಬರ್ಧ ಆಗ್ಯದ. ಇನ್ನೂ ಅರ್ಧ ನೋಡ್ರಿ ಸಂಜೆಗೆ ಮಾಡ್ತೀನಲ್ಲ ಫ್ರೆಂಡ್ಸ್ ನಾನು. ಅಂದ್ರೆ ಮನೆಯಾಗಿರೋದು ಮಧ್ಯಾಹ್ನ ಟೈಮ್ದಾಗ ಊಟ ಮಾಡೋದು ನಾನು ಒಬ್ಬಳೇ ಅಲ್ಲ. ಹಾಗಾಗಿ ಬೆಳಿಗ್ಗೆ ರೋಹಿತ್ಗೆ ಅಂಥೇಳಿ ಚಪಾತಿ ಪಲ್ಯ ಮಾಡಿರ್ತೀನಲ್ಲ, ಅದರಾಗೆ ಇನ್ನೊಂದು ಎಕ್ಸ್ಟ್ರಾ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನನಗೆ ಮಧ್ಯಾಹ್ನ ತಿನ್ನಕ್ಕಂಥೇಳಿ. ಹಸ್ಬೆಂಡ್ ಸಂಜೆಗೆ ಬರ್ತಾರಲ್ಲ, ಅವ್ರು ಬಂದಮ್ಯಾಗಲೇ ಅಡುಗೆ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ, ಇಲ್ಲಿ ಬ್ಲೌಸನ್ನು ಮೊನ್ನೆ ನನ್ನ ತಮ್ಮನ ಮದುವೆಗೆ ಈ ಬ್ಲೌಸ್ ಮತ್ತು ಸೀರೆನ ಹಾಕ್ಕೊಂಡಿದ್ದೆ. ಇದು ಸ್ವಲ್ಪ ಮೈಯಲ್ಲಿ ಡೀಲ್ ಆಗಿತ್ತು. ಅವತ್ತು ಹಿಡ್ಕೊಳ್ಳೋದು ಅಂದ್ರೆ ಸೈಡ ಫಿಟ್ಟಿಂಗ್ ಮಾಡ್ಕೊಳ್ಳೋದು ನನಗೆ ಅವಸರದಾಗ ಆಗಲಿಲ್ಲ. ಇವಾಗ ಇದನ್ನು ಫಿಟ್ಟಿಂಗ್ ಮಾಡಿ ಇಷ್ಟೇ ಮಡಿಚಿಟ್ನಿ ಅಂತಂದರೆ ನೆನಪಾಗೋದಿಲ್ಲ. ಆಮೇಲೆ ಇಷ್ಟೇ ಇರ್ತದದು. ಮತ್ತು ಆಮೇಲೆ ಎಲ್ಲರ ಯಾವುದಾರ ಫಂಕ್ಷನ್ಗೆ ಹೋಗೊಂಬಂದಾಗ ಮತ್ತು ಅದೇ ರೀತಿ ಡೀಲೇ ಇರ್ತದೆ. ಮತ್ತು ಹಂಗೆ ಪಟಕಂತ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಇಲ್ಲೇ ಎದುರಿಗೆ ಕಣ್ಣಿಗೆ ಕಾಣಂಗೆ ಇಟ್ಟರೆ ನೆನಪಾಗುತ್ತೆ ಸೈಡ್ ಫಿಟ್ಟಿಂಗ್ ಮಾಡೋದು ಅಂತ ಹೇಳಿಬಿಟ್ಟು ಇಲ್ಲೇ ಇಟ್ಟೀನಿ. ಸ್ವಲ್ಪ ತೋಳಲ್ಲಿ ಮತ್ತು ಸೈಡ್ ಅಂತಲ್ಲಿ ಹಿಡಿಬೇಕು ಫ್ರೆಂಡ್ಸ. ಅದಕ್ಕೋಸ್ಕರವಾಗಿ ಇದನ್ನು ಇಲ್ಲೇ ಮಷಿನ್ ಮ್ಯಾಗೆ ಇಟ್ಟೀನಿ. ಇದಕ್ಕೆ ನೋಡ್ರಿ ಫ್ರೆಂಡ್ಸ, ವರ್ಕ್ ಮಾಡ್ಸೇವಿ ಅಂದ್ರೆ ಮಷಿನ್ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಸೇವಿ ನೋಡ್ರಿ. ಮಷಿನ್ ವರ್ಕ್ ನೋಡ್ರಿ ಇದು ಫ್ರೆಂಡ್ಸ. ನಾನು ಇದುವರೆಗೂ ಯಾವುದೇ ಬ್ಲೌಸಿಗೆ ವರ್ಕ್ ಮಾಡಿಸಿಲ್ಲ. ಮಾಮೂಲಿಯಾಗಿ ಹಂಗೆ ಹೊಲ್ಬಿಟ್ಟು ಇಟ್ಕೋತಿದ್ದೆ. ಆದ್ರೆ ಸ್ವಲ್ಪ ಗ್ರ್ಯಾಂಡಾಗಿ ಇರಲಿ ಅಂತ ಹೇಳ್ಬಿಟ್ಟು, ಅಂದರೆ ತಮ್ಮನ ಮದುವೆ ಅಲ್ಲ ಫ್ರೆಂಡ್ಸ, ಹಾಗಾಗಿ ಬ್ಲೌಸ್ಗೆ ಈ ರೀತಿ ವರ್ಕ್ ಮಾಡಿಸಿ ನೋಡ್ರಿ. ನಂದು ಮತ್ತು ನನ್ನ ತಾಯಿದು ಮತ್ತು ತಂಗಿದು 3 ಬ್ಲೌಸನ್ನು ವರ್ಕ್ ಮಾಡಿಸಿದ್ವಿ ನೋಡ್ರಿ. ಸೇಮ್ 3 ಮಂದಿದು ಇದೇ ವರ್ಕ್ ನೋಡ್ರಿ. ಏನು ಬೇರೆ ಏನಿಲ್ಲ, 3 ಮಂದಿದು ಇದೇ ವರ್ಕ. ಇದು ವರ್ಕ್ ಮಾಡೋಕೆ ಭಾಳ ತುಟ್ಟಿ ನೋಡ್ರಿ ಫ್ರೆಂಡ್ಸ. ಒಂದು ಬ್ಲೌಸ್ ವರ್ಕ್ ಮಾಡಿಕೊಡೋಕೆ 650 ರೂಪಾಯಿ ತೊಗೊಂಡ್ರು ಫ್ರೆಂಡ್ಸ. 3 ಬ್ಲೌಸ್ ಕೂಡ ಒಂದು 1900 ಹೋಗ್ಯದಂತ ಅಂದರು. 1500 ಹೋಗ್ಯದಂತ ನಂದು ತಂಗಿದು ಮತ್ತು
ಅಮ್ಮನ ಬ್ಲೌಸ ವರ್ಕ್ ಮಾಡೋಕೆ ಸೇಮ್ 3 ಮಂದಿದು ಇದೇ ರೀತಿ ವರ್ಕ್ ಅದ. ಮತ್ತು ಒಂದೊಂದು ಎಂಬ್ರಾಯ್ಡ್ರಿ ವರ್ಕಿಗೆ ಒಂದೊಂದು ರೇಟ್ ಇತ್ತು ಫ್ರೆಂಡ್ಸ್. ನಮಗಿದೆ ಸ್ವಸ್ತ ಅನ್ನಿಸ್ತು. 650 ರೂಪಾಯಿದ್ದು ರೇಟ್ದ ಕಡಿಮೆ ರೇಟ್ದು ಅನ್ನಿಸ್ತು. ಮತ್ತು ವರ್ಕೂ ಸ್ವಲ್ಪ ನೋಡೋಕೆ ಅಷ್ಟು ಗ್ರ್ಯಾಂಡು ಅಲ್ಲ, ಅಷ್ಟು ಸಿಂಪಲ್ಲು ಅಲ್ಲ, ನೋಡೋಕೆ ಒಂಥರ ಚಂದ ಇತ್ತು ಅಂತ ಹೇಳ್ಬಿಟ್ಟು ನಂದು, ನನ್ನ ತಾಯಿದು, ನಮ್ಮ ತಂಗಿದು 3 ಮಂದಿದು ಇದೇ ರೀತಿ ವರ್ಕ್ ಮಾಡ್ಸೇವೆ ನೋಡ್ರಿ. ಪೂರ್ತಿ ಬ್ಲೌಸ್ ನೋಡೋಕೆ ಈ ರೀತಿ ಕಾಣ್ತಾ ನೋಡ್ರಿ. ಅದೇ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ, ಇಲ್ಲಿ ರೋಹಿತ ಬುಕ್ಕ ಬರೆದು ಇಲ್ಲಿ ನೋಡ್ರಿ ಹೆಂಗಿಟ್ಟಾನ ಇಲ್ಲಿ. ಹಾಗೆ ಫ್ರೆಂಡ್ಸ, ನಾ ಇಲ್ಲಿ ಮನೆ ದಿನ ತಲೆ ತೊಳ್ಕೊಂಡಿದ್ದೆ, ಎಣ್ಣೆ ಹಚ್ಕೊಂಡಿದ್ದಿಲ್ಲ. ಇವತ್ತು ನೋಡ್ರಿ ಎಣ್ಣೆ ಹಚ್ಕೊಂಡು ಈ ರೀತಿ ಬರಳಿಂದ ಒಂಥರ ಮಸಾಜ್ ಮಾಡಿದ್ರೆ ತಲೆ ಒಂಥರ ಹಗುರಾದಂಗೆ ಅನ್ನಿಸ್ತದೆ ನೋಡ್ರಿ. ಅದೇ ರೀತಿ ಕೂದಲಿನ ಬುಡಕ್ಕೂ ಎಣ್ಣೆ ಹೋದಂಗಾಗಿ ಕೂದಲ ಒಂಥರ ಸದೃಢವಕ್ಕ ನೋಡ್ರಿ. ಹಾಗಾಗಿ ಎಣ್ಣೆ ಹಚ್ಕೊಂಡ್ಗಳೇ ನಾವು ಒಂದು 5-10 ನಿಮಿಷ ಈ ರೀತಿ ಬೆರಳುಗಳ ಸಹಾಯದಿಂದ ಮಸಾಜ್ ಮಾಡ್ಕೋತೀವಿ ನೋಡ್ರಿ. ನನಗೂ ಒಂಥರ ಆರಾಮ ಅನ್ನಿಸ್ತದೆ ಈ ರೀತಿ ಮಾಡ್ಕೊಂಡ್ರೆ. ಈ ರೀತಿ ಎಲ್ಲ ತಲೆ ಎಲ್ಲ ಎಣ್ಣೆ ಉಣಿಸ್ಕೊಂಡಾದ್ಮ್ಯಾಗ ಹಣಿಗೆ ತೊಗೊಂಡು ಇಕ್ಕೊಳ್ಳಲ್ಲ ಫ್ರೆಂಡ್ಸ, ಹಿಂಗೆ ಕೂದಲ ಕಟ್ಕೊಂಡ್ಬಿಡ್ತೀನಿ. ಆಮೇಲೆ ಒಂದು 2-3 ಗಂಟೆ ಬಿಟ್ಟ ನಂತರ ಹಣಿಗೆ ತೊಗೊಂಡು ಕೂದಲನ ಬಾಚ್ಕೋತೀನಿ ನೋಡ್ರಿ. ಇವಾಗ ಇಷ್ಟೇ ನಾನು ಮೇಲಕ್ಕೆ ಕಟ್ಕೊಂಡ್ಬಿಡ್ತೀನಿ ನೋಡ್ರಿ. ಫ್ರೆಂಡ್ಸ್, ನನ್ನ ಬ್ಲಾಗ್ ಹೆಂಗೆ ಬರಾಕತ್ತಾವ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ದಯವಿಟ್ಟು ನನ್ನ ಬ್ಲಾಗನ್ನು ನೋಡಿರಿ, ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ. ನಾನು ಈ ರೀತಿ ಕೂದಲ ತೊಳ್ಕೊಂಡಾದ್ಮ್ಯಾಗ ಎಣ್ಣೆ ಹಚ್ಕೊಂಡ್ನಿ ಅಂತಂದ್ರೆ ಮತ್ತು ಕೂದಲ ತೊಳ್ಕೊಳ್ಳೋತನ ನಾನು ಎಣ್ಣೆ ಹಚ್ಕೊಳ್ಳಲ್ಲ ಫ್ರೆಂಡ್ಸು. ಒಮ್ಮೆಲೆ ಹಚ್ಕೊಂಡ್ಬಿಟ್ಟಿರ್ತೀನಿ. ಈ ರೀತಿ ಪೂರ್ತಿ ತಲೆ ಎಲ್ಲ ಎಣ್ಣೆ ಉಣಿಸ್ಕೊಂಡ್ಬಿಡ್ತೀನಿ ನಾನು. ಮತ್ತೊಂದು ವಾರ ಬಿಟ್ಟು ನಾನು ಕೂದಲ ತೊಳ್ಕೊತೀನಿಲ್ಲ ಫ್ರೆಂಡ್ಸ್. ಆವಾಗ ಎಲ್ಲ ಕೂದಲ ಎಲ್ಲ ವಾಶ್ ಮಾಡ್ಕೊಂಡಾದ್ಮ್ಯಾಗ ಮತ್ತು ಮರುದಿನ ಎಣ್ಣೆ ಹಚ್ಕೋತೀನಿ. ಈ ರೀತಿ ನಾನು ಒಮ್ಮೆಲೆ ಹಚ್ಕೊಂಡ್ಬಿಡ್ತೀನಿ ಎಣ್ಣೆ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ, ರೋಹಿತ್ ಇವಾಗ ಶಾಲೆಲಿಂದ ಬಂದ ಹೋಮ್ವರ್ಕ್ ಮಾಡಾಕತ್ತ ನೋಡ್ರಿ. ಈಗ ಅವ್ನ ಮುಂದೆ ಕುಂದ್ರದು ಒಂದು ದೊಡ್ಡ ಕೆಲಸ ನೋಡ್ರಿ ನಂದು. ನಾ ಏನಾದರೂ ಕೆಲಸ ಮಾಡಕತ್ನಿ ಅಂದ್ರೆ ಹಿಂದಿಂದ ಅಡ್ಡಾಡ್ಕೋತ ಕೂತ್ಬಿಡ್ತಾನೆ. ಅವ್ನು ಹೋಮ್ವರ್ಕ್ ಎಲ್ಲ ಹಿಂದೆ ಉಳಿದ್ಬಿಡ್ತಾವ ಅಂತ ಹೇಳ್ಬಿಟ್ಟು ಬಂದ್ಮ್ಯಾಗ ಅವ್ನು ಮುಂದೆ ಕುಂದ್ರದೊಂದು ಹೋಮ್ವರ್ಕ್ ಮುಗಿತಾನೆ ಅವ್ನು ಮುಂದೆ ಕುಂದಿರ್ಬೇಕು ನೋಡ್ರಿ. ಏನಾದರೂ ಕೆಲಸ ಇದ್ದು ಅಂತಂದ್ರೆ ಬರೋದ್ರಾಗ ಮಾಡಿ ಮುಗಿಸ್ಕೊಂಡಿರ್ಬೇಕು ನೋಡ್ರಿ. ನಾ ಅಡುಗೆ ಕೆಲಸ ಒಂದು ಹಸ್ಬೆಂಡ್ ಬಂದ್ಮ್ಯಾಗ ಚಪಾತಿ ಒಂದು ಮಾಡ್ಕೊಡ್ತೀನಿ ಅವ್ರಿಗೆ. ಇಂಥ ಉಳಿದೆಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ಪಲ್ಯ ಮಾಡೋದು, ಅನ್ನ ಸಾರು ಇದೆಲ್ಲ ಏನಿರ್ತಾವಲ್ಲ ಇವೆಲ್ಲ ಬರೋದ್ರಾಗ ಮಾಡಿ ಮುಗಿಸಿಟ್ಟಿರ್ತೀನಿ. ಚಪಾತಿ ಒಂದು ಅವ್ರಿಗೆ ಮಾಡ್ಕೊಡಕ್ಕಂತ ಹೇಳಿ ಅದೊಂದು ಇಟ್ಟಿರ್ತೀನಿ ನೋಡ್ರಿ. ಒಂದು ಹೋಮ್ವರ್ಕ್ ಎಲ್ಲ ಆದ್ಮ್ಯಾಗ 8 ಸುಮಾರು ಅವ್ರಿಗೆ ಮಾಡಿಕೊಡ್ತೀನಿ. ಆಮೇಲೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಬ್ಲಾಗನ್ನು ಮುಗಿಸ್ತೀನಿ. ನನ್ನ ಬ್ಲಾಗ್ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ಬ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.